Hello, in this video, we'll discuss Rani Channamma University Semester 3rd Political Science Syllabus. ನಮಸ್ಕಾರ. ಈ ಒಂದು ವಿಡಿಯೋ ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದ ಪೊಲಿಟಿಕಲ್ ಸೈನ್ಸ್ ಥರ್ಡ್ ಸೆಮಿಸ್ಟರ್ ಸಿಲೆಬಸ್ ನೋಡೋಣ ಅಂತ. ಸೊ ಥರ್ಡ್ ಸೆಮಿಸ್ಟರ್ ಟಾಪಿಕ್ ಹೆಸರು ಏನು ಬರ್ತದೆ ನೋಡ್ರಿ, ಇಂಡಿಯನ್ ಪೊಲಿಟಿಕಲ್ ಥಾಟ್ ಅಂತ ಹೇಳಿ. ಸೊ ಟೋಟಲ್ ಏನಪ್ಪ ಅಂದ್ರೆ ಕಾಂಟ್ಯಾಕ್ಟ್ ಅವರ್ಸ್ ನಿಮ್ಗೆ 60 ಅದಾವ, ಕ್ರೆಡಿಟ್ 5 ಅದಾವ ರೀ. ಆಮೇಲೆ ವೀಕ್ಲಿ ನಿಮಗೆ ಮಿನಿಮಮ್ ಏನಪ್ಪ ಅಂದ್ರೆ 5 ಕ್ಲಾಸಸ್. ಸೊ ಡ್ಯೂರೇಷನ್ 3 ಅವರ್ಸ್ ಐತಿ. ಫಾರ್ಮೇಟ್ ಅಸೆಸ್ಮೆಂಟ್ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ 20. ಸೊ ಟೋಟಲ್ ಏನಪ್ಪ ಅಂದ್ರೆ ನಿಮ್ಗೆ ಸೆಮಿಸ್ಟರ್ ಮಾರ್ಕ್ಸಿಗೆ 80 + 20 ಇದಷ್ಟು ನೆನ್ಪಿಟ್ಕೋರಿ ನೀವು. ಟೋಟಲ್ 100 ಮಾರ್ಕ್ಸ್, 20 ಮಾರ್ಕ್ಸ್ ಇಂಟರ್ನಲ್ಲು, 80 ಮಾರ್ಕ್ಸ್ ರಿಟರ್ನ್. ಸೇಮ್ ನಿಮ್ಮ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಹೆಂಗೆ ಬರ್ತಾರೆ ಅದೇ ರೀತಿ. ಈಗ ಟೈಟಲ್ ಕೋರ್ಸ್ ಟೈಟಲ್ ಹೆಸರು ಏನಪ್ಪ ಅಂದ್ರೆ ಇದು ಪೊಲಿಟಿಕಲ್ ಸೈನ್ಸ್ ಇರ್ಬೋದು. ಅದರ ಮೇನ್ ಏನಪ್ಪ ಅಂತಂದರೆ ಇಂಡಿಯನ್ ಪೊಲಿಟಿಕಲ್ ಥಾಟ್ ಅಂತ ಹೇಳಿ. ನೀವು ಬುಕ್ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಗೂಗಲ್ ಒಳಗೂ ಈ ಬುಕ್ಸ್ ಸಿಗ್ತಾವೆ. ಸೊ ಮೊದಲಿಗೆ ಟೋಟಲ್ ನಿಮ್ಮ ಚಾಪ್ಟರ್ಸ್ ಎಷ್ಟು ಬರ್ತಾವೆ ನೋಡ್ರಿ. ಯೂನಿಟ್ 1 ಇಂದ ಹಿಡಿದು ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 5. ಎಸ್, ಟೋಟಲ್ 5 ಯೂನಿಟ್ಸ್ ಅದ ನಿಮಗೆ. ಮೊದಲನೇ ಯೂನಿಟ್ ನೋಡ್ರಿ ಏನಿತ್ತು ಅಂತ ಹೇಳಿ, ಅರ್ಲಿ ಇಂಡಿಯನ್ ಪೊಲಿಟಿಕಲ್ ಥಾಟ್. ಸೊ ಅರ್ಲಿ ಇಂಡಿಯನ್ ಪೊಲಿಟಿಕಲ್ ಥಾಟ್ ಒಳಗೆ ಮೊದಲನೇ ಪೊಲಿಟಿಕಲ್ ಥಾಟ್ ಏನಿದ್ದು, ಯಾರ್ಯಾರು ಮನು ಸ್ಮೃತಿ, ಮನು ಸ್ಟೇಟ್ ಅಂದರೆ ಏನು, ಕಿಂಗ್ಶಿಪ್ ಅಂದರೆ ಏನು, ರಾಜಧರ್ಮ, ಲಾ, ಸೋಷಲ್ ಜಸ್ಟಿಸ್ ಅಂದರೆ ಏನು, ಆಮೇಲೆ ಕೌಟಿಲ್ಯ ಸಪ್ತಾಂಗ ಥಿಯರಿ, ಕೌಟಿಲ್ಯನ ಒಂದು ಸಪ್ತಾಂಗ ಥಿಯರಿ ಆಗಿರ್ಬೋದು, ಮಂಡಲ್ ಥಿಯರಿ, ಲಾ ಆ್ಯಂಡ್ ಜಸ್ಟಿಸ್ ಅಂದರೆ ಏನು. ಸೊ ಇವೆಲ್ಲ ಒಂದು ಸ್ವಲ್ಪ PUC ರಿಲೇಟೆಡ್ ಅದಾವ್ರಿ. ಒಂದಿಷ್ಟು PUC ಒಳಗೂ ಇವು ಟಾಪಿಕ್ಸ್ ಬಂದಿರ್ತಾವೆ. ಇನ್ನು ನೆಕ್ಸ್ಟ್ ನೋಡ್ರಿ ಚಾಪ್ಟರ್ ನಂಬರ್ 2, ದಟ್ ಈಸ್ ಯೂನಿಟ್ ನಂಬರ್ 2 ಒಳಗೆ ಚಾಪ್ಟರ್ 2 ಯಾವುದಿದೆ ನೋಡ್ರಿ, ಮೆಡಿವಲ್ ಪೊಲಿಟಿಕಲ್ ಥಾಟ್. ಸೊ ರಾಜಕೀಯ ಚಿಂತನೆ ಅಂತ ಹೇಳ್ಬೋದು ನೀವು, ಮಧ್ಯಕಾಲೀನ ರಾಜಕೀಯ ಚಿಂತನೆ. ಸೊ ಝೈನುದ್ದೀನ್ ಭರಣಿ, ಐಡಿಯಾಸ್ ಆನ್ ನೇಚರ್ ಆಫ್ ಸ್ಟೇಟ್, ಗವರ್ನೆನ್ಸ್, ಲಾ ಆ್ಯಂಡ್ ಜಸ್ಟಿಸ್. ಸೊ ಸರ್ ಯಾಕ್ರಿ ನೀವು ಇಂಗ್ಲೀಷ್ ಒಳಗೆ ಮಾಡ್ಯಾರಿ, ಕನ್ನಡ ಒಳಗೆ ಯಾಕಿಲ್ಲ? ಇದು ಸಿಲೆಬಸ್ ನೀವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಒಳಗೆ ವೆಬ್ಸೈಟ್ ಒಳಗೆ ಚೆಕ್ ಮಾಡಿದ್ರಪ್ಪ ಅಂದ್ರೆ ಇಂಗ್ಲೀಷ್ ಒಳಗೆ ಐತಿರಿ, ಕನ್ನಡ ಒಳಗೆ ಇರೋಂಗಿಲ್ಲ. ಸೊ ಅದ್ರ ಸಂಬಂಧ ನಿಮ್ಗೆ ಇಂಗ್ಲೀಷ್ ಒಳಗೆ ಎಕ್ಸ್ಪ್ಲೇನ್ ಮಾಡತ್ತೀನಿ. ನಾರ್ಮಲ್ ನಿಮ್ಮ ಕನ್ನಡದವ್ರಿಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಆಬ್ವಿಯಸ್ಲಿ ವಾಟ್ ವಿಲ್ ಹ್ಯಾಪನ್ ಈಸ್, ಇದು ಝೈನುದ್ದೀನ್ ಭರಣಿ ಅವರ ಒಂದು ಸ್ಟೇಟ್ ಗವರ್ನೆನ್ಸ್ ಅಂದರೆ ಏನು, ಲಾ ಅಂದರೆ ಏನು, ಝೈನುದ್ದೀನ್ ಭರಣಿ ಅಂತ ಹೇಳಿ ನೀವು ಡೈರೆಕ್ಟಾಗಿ ಗೂಗಲ್ ಒಳಗೆ ಸರ್ಚ್ ಮಾಡಿದ್ರೂ ಕೂಡ ಅಥವಾ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತೈತಿ, ಅಥವಾ ನಿಮ್ಗೆ ನೋಟ್ಸ್ಗಳು ಸಿಗ್ತಾವೆ. ಇನ್ನು ನೋಡ್ರಿ ಚಾಪ್ಟರ್ 2 ಒಳಗಿಂದ ಇದು ಫಸ್ಟ್ ಪಾಯಿಂಟ್ ಆತ. ಸೆಕೆಂಡ್ ಪಾಯಿಂಟ್ ನೋಡ್ರಿ, ಕಬೀರ್, ರಿಲಿಜನ್, ಸೋಷಿಯಲ್ ಈಕ್ವಾಲಿಟಿ, ಭಕ್ತಿ, ಸ್ಪಿರಿಚುವಲ್ ಡೆಮೋಕ್ರಸಿ ಅಂತ ಹೇಳ್ತಾರೆ ಆ್ಯಸ್ ಅ ಪೊಲಿಟಿಕಲ್ ಫೋರ್ಸ್. ಸೊ ಕಬೀರ್ ಅವರ ಒಂದು ರಿಲಿಜನ್ ಆಗಿರ್ಬೋದು, ಸೋಷಿಯಲ್ ಈಕ್ವಾಲಿಟಿ ಆಗಿರ್ಬೋದು, ಆಮೇಲೆ ಭಕ್ತಿ ಮೂಮೆಂಟ್ ಒಳಗಿಂದ ಒಂದು ಸ್ಪಿರಿಚುವಲ್ ಡೆಮೋಕ್ರಸಿ ಆಗಿರ್ಬೋದು, ಹಂಗೆ ಪೊಲಿಟಿಕಲ್ ಫೋರ್ಸ್. ಇನ್ನು ಯೂನಿಟ್ ನಂಬರ್ 3 ನೋಡ್ರಿ ಏನೈತಿ, ದಟ್ ಈಸ್ ಯೂನಿಟ್ ನಂಬರ್ 3 ಒಳಗೆ ಚಾಪ್ಟರ್ 3 ಮೆಡಿವಲ್ ಆ್ಯಂಡ್ ಮಾಡರ್ನ್ ಥಿಂಕರ್ಸ್. ಸೊ ಮೆಡಿವಲ್ ಮತ್ತು ಮಾಡರ್ನ್ ಥಿಂಕರ್ಸ್ ಯಾರದಾರ? ಸೊ ಮೊದಲಿಗೆ ಬಸವೇಶ್ವರ, ಕಾನ್ಸೆಪ್ಟ್ ಆಫ್ ಈಕ್ವಾಲಿಟಿ, ಕಾಸ್ಟ್ಲೆಸ್ ಸೊಸೈಟಿ, ಕಾಯಕ ಆ್ಯಂಡ್ ದಾಸೋಹ, ಎಕನಾಮಿಕ್ ಡೆಮೋಕ್ರಸಿ, ಹ್ಯೂಮ್ಯಾನಿಸಮ್, ಗೌತಮ್ ಬುದ್ಧ. ಸೊ ಹ್ಯೂಮ್ಯಾನಿಸಮ್ ಒಳಗೆ ಯಾರು ಬರ್ತಾರೆ? ಗೌತಮ್ ಬುದ್ಧ ಅವರು ಬರ್ತಾರೆ. ಬಸವೇಶ್ವರ ಅವ್ರದ್ದು ಕಾನ್ಸೆಪ್ಟ್ ಆಫ್ ಈಕ್ವಾಲಿಟಿ, ಸಮಾನತೆ, ಕಾಸ್ಟ್ಲೆಸ್ ಸೊಸೈಟಿ, ಆಮೇಲೆ ಕಾಯಕ ಅಂದರೆ ಏನು, ದಾಸೋಹ ಅಂದರೆ ಏನು ಅನ್ನೋದು ಕಾನ್ಸೆಪ್ಟ್ಸ್ಗಳು ಇದಾವೆ. ಇನ್ನು ಗೌತಮ್ ಬುದ್ಧ ಅವ್ರದ್ದು ಹ್ಯೂಮ್ಯಾನಿಸಮ್ ಆಗಿರ್ಬೋದು, ಐಡಿಯಾಸ್ ಆನ್ ಧಮ್ಮ, ದಟ್ ಈಸ್ ಧರ್ಮ, ಬೇಸಿಸ್ ಆಫ್ ಗವರ್ನೆನ್ಸ್, ಐಡಿಯಲ್ ಕಿಂಗ್, ನಾನ್ ವೈಲೆನ್ಸ್ ಅಂದ್ರೆ ಅಹಿಂಸಾ, ರಿಪಬ್ಲಿಕನ್ ಆ್ಯಂಡ್ ಡೆಮೋಕ್ರೆಟಿಕ್ ಐಡಿಯಾಸ್, ಈಕ್ವಾಲಿಟಿ ಆ್ಯಂಡ್ ಸೋಷಲ್ ಜಸ್ಟಿಸ್. ಸೊ ಇಲ್ಲಿ ನಾನ್ ವೈಲೆನ್ಸ್ ಅಂದ್ರೆ ಅಹಿಂಸಾ ಪದ್ಧತಿ ಒಳಗೆ ಮಹಾತ್ಮ ಗಾಂಧೀಜಿಯವರು ಬರ್ತಾರೆ. ಐಡಿಯಲ್ ಕಿಂಗ್, ಸೊ ಆದರ್ಶ ಒಬ್ಬ ರಾಜ. ಇನ್ನು ಚಾಪ್ಟರ್ ನಂಬರ್ 4 ನೋಡ್ರಿ, ಯೂನಿಟ್ ನಂಬರ್ 4 ಚಾಪ್ಟರ್ ನಂಬರ್ 4 ಯಾವ್ದಾವ, ಸೋಷಲ್ ರಿಫಾರ್ಮ್ ಆ್ಯಂಡ್ ಪೊಲಿಟಿಕಲ್ ಮೂಮೆಂಟ್ಸ್. ಇದ್ರೊಳಗೆ ಯಾರು ಬರ್ತಾರೆ ನೋಡ್ರಿ, ಇದ್ರೊಳಗೆ ನಿಮ್ಮ ಥಿಂಕರ್ಸ್ ಅದಾರ, ಅವ್ರ ಬಗ್ಗೆ ನೀವು 5 ಮಾರ್ಕ್ಸ್ ಅದೋ 10 ಮಾರ್ಕ್ಸಿಗೆ ಕೇಳಿದ್ರೂ ಕೂಡ ಅವ್ರ ಬಗ್ಗೆ ಬರಿಬೇಕಾಗೈತಿ. ಅವರು ಮತ್ತು ಅವರ ಒಂದು ಚಿಂತನೆಗಳು ಯಾವುದಾವ ಅಂತಂದು ಹೇಳಿ ಅವ್ರು ಕೇಳ್ತಾರೆ, ಅದನ್ನು ನೀವು ಬರಿಬೇಕು. ಫಸ್ಟ್ ನೋಡ್ರಿ ಚಾಪ್ಟರ್ ನಂಬರ್ 4 ಒಳಗೆ ಮಹಾತ್ಮ ಜ್ಯೋತಿರಾವ್ ಫುಲೆ, ನಾನ್ ಬ್ರಾಹ್ಮಿನ್ ಮೂಮೆಂಟ್ ಅಂತ ಹೇಳಿ, ಸತ್ಯಶೋಧಕ ಸಮಾಜ ಆ್ಯಂಡ್ ಕ್ರಿಟಿಕ್ ಆಫ್ ಕಾಸ್ಟ್. ಸತ್ಯಶೋಧಕ ಸಮಾಜ ಅಂತ ಹೇಳಿ ನೀವು ಕೇಳಿರ್ತೀರಿ, ನಾನ್ ಬ್ರಾಹ್ಮಿನ್ ಮೂಮೆಂಟ್ ಕೇಳಿರ್ತೀರಿ ನೀವು. ಆಮೇಲೆ ಕ್ರಿಟಿಕ್ ಆಫ್ ಕಾಸ್ಟ್ ಅಂದ್ರೆ
ಈ ಒಂದು ಕಾಸ್ಟ್ ಅಥವಾ ರಿಲಿಜನ್ ಅದರದ ಕ್ರಿಟಿಕ್ ವಿಮರ್ಶೆ ಮಾಡೋದು ಅದ್ರ ಬಗ್ಗೆ ಅಲ್ರಿ. ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನಿಹಿಲೇಷನ್ ಆಫ್ ಕಾಸ್ಟ್, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ವಿಷನ್. ಸೊ ಇವಿಷ್ಟು ನೋಡ್ಕೊಂಡಿರಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಅನಿಹಿಲೇಷನ್ ಆಫ್ ಕಾಸ್ಟ್ ಅಂತಂದು ಹೇಳಿ ಒಂದು ಟಾಪಿಕ್ ಇರ್ತೈತಿ, ಸೋಷಿಯಲ್ ಜಸ್ಟಿಸ್, ಆಮೇಲೆ ಕಾನ್ಸ್ಟಿಟ್ಯೂಷನಲ್ ವಿಷನ್ಸ್ ಅಂತ ಹೇಳಿ. ಇನ್ನು ಯೂನಿಟ್ ನಂಬರ್ 5 ನೋಡ್ರಿ ಏನೈತಿ, ನ್ಯಾಷನಲಿಸಮ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳಿ. ಇದ್ರೊಳಗೆ ಯಾರ್ಯಾರು ಬರ್ತಾರೆ ನೋಡ್ರಿ, ವಿನಾಯಕ್ ದಾಮೋದರ್ ಸಾವರ್ಕರ್, ನಾವು ವೀರ್ ಸಾವರ್ಕರ್ ಅಂತ ಹೇಳಿ ಫೇಮಸ್ ಅದಾರ ಅವರು. ಅವ್ರ ಇದ್ರ ಬಗ್ಗೆ ಮಾತಾಡ್ತಾರಪ್ಪ ಅಂತಂದ್ರೆ ಅವ್ರದ್ದು ಟಾಪಿಕ್ ಏನದಾವ, ಹಿಂದುತ್ವ ಆ್ಯಂಡ್ ಇಂಡಿಯನ್ ನ್ಯಾಷನಲಿಸಮ್. ನೆನ್ಪಿಟ್ಕೋರಿ ಮೈ ಡಿಯರ್ ಸ್ಟೂಡೆಂಟ್ಸ್. ವೀರ್ ಸಾವರ್ಕರ್ ಅವ್ರದ್ದು ಏನು ಬಂದಿದೆ ಇಲ್ಲಿ, ಹಿಂದುತ್ವ ಆ್ಯಂಡ್ ಇಂಡಿಯನ್ ನ್ಯಾಷನಲಿಸಮ್. ಆಮೇಲೆ ನೆಕ್ಸ್ಟ್ ಇ.ವಿ. ರಾಮಸ್ವಾಮಿ ಅಂದ್ರೆ ಇದು ಪೆರಿಯರ್ ಅವರು, ತಮಿಳ್ನಾಡ್ದವ್ರು ಪೆರಿಯರ್ ಅಂತ ಹೇಳಿ ಏನು ಫೇಮಸ್ ಅದಾರ ಅವರು. ಇಲ್ಲೇನಿತ್ತಪ್ಪ ಅಂತಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಆ್ಯಂಡ್ ಕ್ರಿಟಿಕ್ ಆಫ್ ಬ್ರಾಹ್ಮಿನಿಸಮ್. ಸೊ ಇ.ವಿ. ರಾಮಸ್ವಾಮಿ ಅಂತಂದು ಹೇಳಿ ಅವ್ರು ಫೇಮಸ್ ಅದಾರ, ರಾಮಸ್ವಾಮಿ. ಆದ್ರೆ ಅವ್ರನ್ನ ಫೇಮಸ್ ಆಗಿ ಕರೆಯೋದು ಹೆಂಗಪ್ಪ ಅಂತಂದ್ರೆ ಪೆರಿಯರ್ ಅಂತಂದು ಹೇಳಿ ಕರಿತಿರ್ತಾರೆ. ಅವ್ರದ್ದೊಂದು ಟಾಪಿಕ್ ಯಾರು, ಅವ್ರು ಏನು ಹೇಳ್ಯಾರ ಈ ಪೊಲಿಟಿಕ್ಸ್ ಮೇಲೆ ಆಗಿರ್ಬೋದು, ಅವ್ರ ಒಂದು ಚಿಂತನೆಗಳು ಏನದಾವ, ಅವರ ಒಂದು ಏನು ವಿಷನ್ ಇಟ್ಕೊಂಡ್ರ ಅದ್ರ ಬಗ್ಗೆ ನಿಮ್ಗೆ ಕೊಟ್ಟಾರಲ್ಲಿ, ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಆ್ಯಂಡ್ ಕ್ರಿಟಿಕ್ ಆಫ್ ಬ್ರಾಹ್ಮಿನಿಸಮ್. ಸೊ ಇವಿಷ್ಟು ಏನಪ್ಪ ಅಂದ್ರೆ ನಿಮ್ಮ ಸಿಲೆಬಸ್ ಇರ್ತದೆ ರೀ. ನಿಮ್ಗೆ 2 ಮಾರ್ಕ್ಸ್, 5 ಮಾರ್ಕ್ಸ್, ಆಮೇಲೆ 10 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ. 15 ಮಾರ್ಕ್ಸ್ನು ಮೇ ಬಿ ಇದಾವೆ ಅನ್ಸೋದು ನಿಮ್ಗೆ. 15 ಮಾರ್ಕ್ಸ್ ಕ್ವಶನ್ಸ್ ಇದಾವೆ ನಿಮ್ಮ ಸಿಲೆಬಸ್ಗೆ. ಸೊ ಇವಿಷ್ಟು ನೆನ್ಪಿಟ್ಕೊರಿ ನೀವು. ಟೋಟಲ್ ನಿಮಗೆ ಏನಪ್ಪ ಅಂತಂದರೆ 80 ಮಾರ್ಕ್ಸಿಗೆ ಇರ್ತೈತಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸಿಲೆಬಸ್ ನಿಮಗೆ ಇದು ತಿಳಿದಪ್ಪ ಅಂತಂದ್ರೆ ತಿಳಿಯೋಕೆ ಏನಿಲ್ಲ ಅದ್ರಾಗ ಸ್ವಲ್ಪ ಇವನ್ನ ಬರೆದಿಟ್ಕೋರಿ. ಸಿಲೆಬಸ್ಸನ್ನು ನೀವು ಬರ್ಕೊಂಡು ಹೋಗ್ರಿ. ಬರ್ದಂಗೆ ಅದ್ರ ಮೇಲೆ ನೋಟ್ಸ್ ಈಗಿಂದನೇ ಮಾಡ್ಕೊಂಡು ಹೋಗ್ರಿ. ಇನ್ನೂ 4-5 ಮಂತ್ಸ್ ಟೈಮ್ ಇರ್ತದೆ ನಿಮಗೆ. ಲಾಸ್ಟ್ ಎಕ್ಸಾಮ್ ಬಂದಾಗ ಅಷ್ಟು ಓದಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಪ್ರಾಬ್ಲಮ್ ಆಗ್ತೈತಿ. ಎಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಮೈ ಡಿಯರ್ ಸ್ಟೂಡೆಂಟ್ಸ್. ಹಂಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ, ಕಮೆಂಟ್ ಮಾಡಿ ತಿಳಿಸಿರಿ ಹೆಂಗಿತ್ತು ಅಂತ ಹೇಳಿ. ಹಂಗೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕಂತ ಹೇಳಿ. See you all in the next video. Thank you.